ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳೆಗಾರ್. ದೇವಸ್ಥಾನ ಅಂದರೆ ಏನೋ ಒಂದು ಭಕ್ತಿ, ಒಂದು ಶಾಂತಿ, ಒಂದು ನೆಮ್ಮದಿ. ದೇವರೇ ಸರ್ವರಿಗೂ ಒಳ್ಳೇದು ಮಾಡಪ್ಪ, ಸರ್ವರನ್ನು ಸುಖವಾಗಿಡಪ್ಪ ಅಂತ ಬೇಡ್ಕೋತೀವಿ. ಒಂದಿಷ್ಟು ಹೊತ್ತು ಧ್ಯಾನ ಮಾಡಿ ಬರ್ತೀವಿ. ಏನೋ ಒಂದು ರೀತಿ ನೆಮ್ಮದಿ ಸಿಗುತ್ತೆ, ಆನಂದ ಸಿಗುತ್ತೆ, ನಮ್ಮ ಬದುಕಿನಲ್ಲಿ ಒಳ್ಳೆಯದಾಗತಕ್ಕಂಥ ನಂಬಿಕೆ. ಆದರೆ ಇಂಥ ದೇವಸ್ಥಾನಗಳೇ ಈಗೇನಾಗಿದೆ, ಕಮರ್ಷಿಯಲ್ ಹಬ್ ಆಗಿದೆ, ದಂಧೆಗಳು ನಡೀತಾ ಇದೆ. ಸುಮ್ಮನೆ ಧರ್ಮ ದರ್ಶನ ಅಂತ ಕ್ಯೂ ಇರುತ್ತೆ, ಅಲ್ಲಿ ಹೋದ್ರೆ ಗಂಟೆ ಕಾಯಬೇಕು. ಇನ್ನು VIP ದರ್ಶನ ಅಂತ ಮಾಡ್ತಾರೆ, ಹೆಸರಿಗಷ್ಟೇ ಟಿಕೆಟ್ ಇರುತ್ತೆ. ಅದರಲ್ಲೂ ಕೂಡ ಕಳ್ಳ ಮಾರ್ಗಗಳಿದೆ. ಒಳಗೆ ಕರ್ಕೊಂಡೋಗೋರಿಗೆ, ಕರ್ಕೊಂಬರೋರಿಗೆ, ಅಲ್ಲಿರೋ ಸೆಕ್ಯೂರಿಟಿ ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ಟರೆ ಸಾಕು, ನಿಮ್ಮನ್ನು ರಾಜನ ಥರ ಕರ್ಕೊಂಡೋಗಿ ರಾಜನ ಥರ ದರ್ಶನ ಮಾಡಿಸ್ಕೊಂಡು ಹೊರಗೆ ಕರ್ಕೊಂಬರ್ತಾರೆ. ಅಂದರೆ ಎಲ್ಲಿ ನೋಡಿದ್ರು ಕೂಡ ದುಡ್ಡು ಹಗರಣಗಳು ಸದ್ದು ಮಾಡ್ತಾಯಿದೆ ದೇವಸ್ಥಾನಗಳಲ್ಲಿ. ಅದು ಪ್ರಸಿದ್ಧ ದೇವಸ್ಥಾನಗಳಿಗೆ ಹೋದ್ರು ಅಂತೂ ಕೇಳೋದೇ ಬೇಡ, ಹೊರಗಡೆ ಬ್ರೋಕರ್ ನಿಂತಿರ್ತಾರೆ. ಸ್ಪೆಷಲ್ ದರ್ಶನ ಬೇಕಾ, ರೂಮ್ ಬೇಕಾ, ಈ ಥರದ್ದೆಲ್ಲ ಸಾಕಷ್ಟು ದೇವಸ್ಥಾನಗಳಲ್ಲಿ ನೀವು ತಿರುಪತಿ ಇರ್ಬೋದು, ಅಥವಾ ಮಂತ್ರಾಲಯ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಅಲ್ಲಿ ಒಂದಿಷ್ಟು ಬ್ರೋಕರ್ಗಳು ಇದ್ದೇ ಇರ್ತಾರೆ. ಬ್ರೋಕರ್ಗಳದೇ ನಡೆಯೋದಲ್ಲಿ. ಈ ಸುದ್ದಿ ಯಾಕೆ ಇವತ್ತು ಹೇಳ್ತಾ ಇದ್ದೇನೆ, ತಿರುಪತಿಯಲ್ಲಿ ಒಂದು ಹೊಸ ಹಗರಣ ಇವತ್ತು ಬಯಲಿಗೆ ಬಂದಿದೆ. ಏನು ಅಂದರೆ, ಭಕ್ತರಿಗೆ ಏನು ವಸ್ತ್ರ ಕೊಡ್ತಿದ್ರಲ್ಲಿ, ದುಪ್ಪಟ, ರೇಷ್ಮೆ ಪಂಚೆ, ಶಾಲು, ದುಪ್ಪಟ, ಈ ವಸ್ತ್ರದಲ್ಲಿ ದೊಡ್ಡ ಹಗರಣ ಕೇಳಿಬಂದಿದೆ. 2015ರಿಂದ 25 ಕಳೆದ 10 ವರ್ಷಗಳಲ್ಲಿ ಏನು ತಿರುಪತಿ ದೇವಸ್ಥಾನಕ್ಕೆ TTDಗೆ ರೇಷ್ಮೆ ವಸ್ತ್ರವನ್ನು ಸಪ್ಲೈ ಮಾಡ್ತಿದ್ರು. ಭಕ್ತರು ಅದನ್ನು ತಿಮ್ಮಪ್ಪನ ಪ್ರಸಾದ ಅಂದ್ಕೊಂಡೇ ಆ ರೇಷ್ಮೆ ವಸ್ತ್ರವನ್ನು ಮೈ ಮೇಲೆ ಹಾಕ್ಕೊಂಡು ದೇವ್ರನ್ನ ದರ್ಶನ ಪಡ್ತಿದ್ರು. ಅದು ನಿಜಕ್ಕೂ ರೇಷ್ಮೆ ಅಲ್ಲ, ಅದು ಪಾಲಿಸ್ಟರ್ ಅಂತಕ್ಕಂಥದ್ದು ತನಿಖೆಯಲ್ಲಿ ಬಯಲಾಗಿದೆ. 2015ರಿಂದ 25 ಈ 10 ವರ್ಷದಲ್ಲಿ ಬೆಂಗಳೂರು ಮತ್ತು ಧರ್ಮಾವರಂ ಎರಡು ಕಡೆಯಿಂದ ಕಂಪ್ನಿಗಳು TTDಗೆ ರೇಷ್ಮೆ ವಸ್ತ್ರವನ್ನು ಸಪ್ಲೈ ಮಾಡ್ತಾಯಿದ್ವು. ಆ ರೇಷ್ಮೆ ವಸ್ತ್ರದ ಮೇಲೆ ಡೌಟ್ ಬಂದ್ಬಿಟ್ಟು ಅಲ್ಲಿರೋ ವಿಜಿಲೆನ್ಸು ಸೆಪ್ಟೆಂಬರ್ನಲ್ಲಿ ಲ್ಯಾಬ್ಗೆ ಟೆಸ್ಟಿಗೆ ಕಳಿಸಿತ್ತು ಆ ರೇಷ್ಮೆ ವಸ್ತ್ರವನ್ನು. ಲ್ಯಾಬ್ ರಿಪೋರ್ಟ್ ಬಂದಿದೆ ಇವಾಗ. ಲ್ಯಾಬ್ ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ, ಇದು ಪ್ಯೂರ್ ಸಿಲ್ಕ್ ಅಲ್ಲ, ಇದು ಪಾಲಿಸ್ಟರ್. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು 5-10% ಅಷ್ಟು ರೇಷ್ಮೆ ಮಿಕ್ಸ್ ಮಾಡಿದ್ದಾರೆ ಕೆಲವು ಬಟ್ಟೆಗಳಲ್ಲಿ. ಕೆಲವು ಸ್ಯಾಂಪಲ್ಗಳಲ್ಲಿ ರೇಷ್ಮೆ ಕೂಡ ಇಲ್ಲ, ಇದು 100% ಪಾಲಿಸ್ಟರ್ ಅಂತಕ್ಕಂಥದ್ದು ಅಲ್ಲಿ ಲ್ಯಾಬ್ ರಿಪೋರ್ಟ್ ಬಂದಿದೆ. ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ರೇಷ್ಮೆ ಹೆಸರಲ್ಲಿ TTD ಅವರು ಕಳೆದ 10 ವರ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥ ಪಾಲಿಸ್ಟರ್ ಬಟ್ಟೆ ಅಂದರೆ ಹೆಂಗೆ ಗೋಲ್ಮಾಲ್ ಆಗಿದೆ ನೋಡಿ. ಅಲ್ಲಿರ್ತಕ್ಕಂಥ ಟೆಂಡರ್ ಕರೆದವ್ರು ಯಾರೋ, ತೊಗೊಂಡಿರೋರು ಯಾರೋ, ಬಟ್ಟೆಯನ್ನು ಚೆಕ್ಕೇ ಮಾಡಿಲ್ವಾ. VIPಗಳು ಎಷ್ಟು ಜನ ಎಷ್ಟೆಷ್ಟು ಒಳ್ಳೆ ಬಟ್ಟೆ ಹಾಕ್ತಾರೆ, ಅವ್ರಿಗೆ ಇದು ಪಾಲಿಸ್ಟರು ಸಿಲ್ಕ್ ಅನ್ನೋದು ಕೂಡ ಗೊತ್ತಾಗಿಲ್ಲ. ಈ ಹಗರಣ ಈಗ ಬಯಲಿಗೆ ಬಂದಿರತಕ್ಕಂಥದ್ದು. ಸುಮಾರು 59 ಕೋಟಿ ಅಂತಿದ್ದಾರೆ. ಇಷ್ಟು ಕೋಟಿ ಹಗರಣ ಬೆಳಕಿಗೆ ಬಂದಿದೆ. ಧರ್ಮಾವರಂ ಮತ್ತು ಬೆಂಗಳೂರಿಂದ ಸಪ್ಲೈ ಮಾಡಿರ್ತಕ್ಕಂಥದ್ದು ಪ್ರತಿಯೊಂದು ಜೊತೆ ಒಂದು ಬಟ್ಟೆಗೆ 1300 ಚಿಲ್ಲರೆ ರೂಪಾಯಿ ಏನೋ ಬಿಲ್ ಮಾಡಿ ಅವ್ರನ್ನ ಸಪ್ಲೈ ಮಾಡ್ತಾಯಿದ್ರು. ಸೊ ಅದನ್ನು VIPಗೆ ಯಾರು ತಿರುಪತಿ ಹೋಗ್ತಾಯಿದ್ರು ಅಂಥವ್ರಿಗೆ ಈ ವಸ್ತ್ರಗಳನ್ನು ಕೊಡ್ತಾಯಿದ್ರಿ. ಫಾರ್ ಎಕ್ಸಾಂಪಲ್ ಒಂದು 3000 ಟಿಕೆಟು, 5000 ಟಿಕೆಟು, ಅಥವಾ ಮುಂಜಾನೆ ಸುಪ್ರಭಾತ ದರ್ಶನ ಇರುತ್ತೆ, ಸೊ ಆ ಸೇವೆಗೆ, ಮತ್ತು ಸಂಕಲ್ಪ ಸೇವೆ ಅಂತ ಇರುತ್ತೆ. ಸುಮಾರು ತಿರುಪತಿಯಲ್ಲಿ VIPಗಳಿಗೆ ಸಾಕಷ್ಟು ಸೇವೆಗಳಿದೆ ಮತ್ತು ಸಾಕಷ್ಟು ಅವಕಾಶಗಳಿದೆ. ದುಡ್ಡಿರೋರಿಗೆ ಸ್ಪೆಷಲ್ ದರ್ಶನ, VIP ದರ್ಶನ, ಈ ಥರದ್ದು. ಆ ಥರದ ಭಕ್ತರಿಗೆ ಏನು ಶಾಲು, ದುಪ್ಪಟ ಮತ್ತು ಟವೆಲ್ ಈ ಥರದ್ದೆಲ್ಲ ಭಕ್ತರಿಗೆ ಕೊಡ್ತಾಯಿದ್ರು. ಆ ವಸ್ತ್ರ ರೇಷ್ಮೆ ವಸ್ತ್ರ ಈಗ ಅದು ನಿಜಕ್ಕೂ ರೇಷ್ಮೆ ಅಲ್ಲ, ಪಾಲಿಸ್ಟರ್ ಅಂತಕ್ಕಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಸೊ TTDಗೆ ಒಂದು ರೀತಿ ಶಾಕ್ ಆಗಿದೆ. ಏನು ಆ ಡಿಪಾರ್ಟ್ಮೆಂಟ್, ಯಾರು ವಸ್ತ್ರ ಡಿಪಾರ್ಟ್ಮೆಂಟ್ ನೋಡ್ಕೊತಿದ್ರು ಅವ್ರು ನಿಜಕ್ಕೂ ಏನು ಅವರೇ ಶಾಮೀಲಾಗಿದ್ರ, ಈ ಬಟ್ಟೆಯ ಕ್ವಾಲಿಟಿನ ಚೆಕ್ಕೇ ಮಾಡಿಲ್ಲ, ಅದು ರೇಷ್ಮೆನ ಪಾಲಿಸ್ಟರ್ ಅನ್ನೋದು ಗೊತ್ತಾಗಿಲ್ಲ ಅಂತಕ್ಕಂಥದ್ದು ದೊಡ್ಡ ಚರ್ಚೆ ಆಗಿದೆ. ಅಲ್ಲಿರೋ TTD ಅವ್ರು ಏನು ಮಾಡಿದ್ರು, ಈಗ ಅಲ್ಲಿರೋ ACBಗೆ, ಗೌರ್ಮೆಂಟ್ಗೆ, ಆಂಧ್ರ ಗೌರ್ಮೆಂಟ್ಗೆ ಅದನ್ನ ರಿಪೋರ್ಟ್ ಮಾಡಿಬಿಟ್ಟು ಈಗ ಏನಾದರೂ ACBಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಕಳೆದ 10 ವರ್ಷ ಅಂದರೆ ಹಿಂದೆ ಚಂದ್ರಬಾಬು ನಾಯ್ಡು ಕೂಡ ಇದ್ದರು, ಅದರಿಂದ ಜಗನ್ ಕೂಡ ಇದ್ದರು. ಸೊ ಯಾವ ರೀತಿ ಇಲ್ಲಿ ಹಗರಣ ಆಗಿದೆ, KCR ಕಾಲದಲ್ಲಿ ಏನೋ ಆಂಧ್ರ ವಿಭಜನೆಗಿನ ಮೊದಲೇನಾಯಿತು, ಅಥವಾ ಕಳೆದ ಬಾರಿ ಜಗನ್ ಇದ್ದಾಗಿದ್ದೇನೋ ಅಲ್ಲಾರಾದರೂ ಅಂದರೆ ಅಪ್ರೂವಲ್ ಕೊಟ್ಟಿದ್ದಾರೋ, ಅವ್ರದ್ದೇನಾದ್ರು ಕೈವಾಡ ಇದೆಯಾ, TTD ಅವ್ರಿಗೆ ಈ ಥರದನ್ನ ಟೆಂಡರ್ ತಗೊಳ್ಳೋದಕ್ಕೆ ಬೇರೆ ಯಾರ ಕಡೆಯಿಂದ ಆದರೂ ಪ್ರೆಷರ್ ಇತ್ತಾ. ಸೊ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಇದು ವಸ್ತ್ರದ ವಿಚಾರ. ಸೊ ಕಳೆದ ವರ್ಷ ಅಷ್ಟೇ ತಿರುಪತಿ ಒಂದು ದೊಡ್ಡ ಕೆಟ್ಟ ಹೆಸರಿಗೆ ಏನೋ ಸಿಕ್ಬಿಟ್ಟಿದೆ ತಿರುಪ್ತಿಗೆ. ಏನಂದರೆ, ತಿರುಪತಿ ಲಡ್ಡುನಲ್ಲಿ ದನದ ಕೊಬ್ಬನ್ನು ಯೂಸ್ ಮಾಡ್ತಿದ್ದಾರೆ, ಡಾಲ್ಡಾ ಯೂಸ್ ಮಾಡ್ತಾರೆ, ಒರಿಜಿನಲ್ ತುಪ್ಪವನ್ನು, ಹಸುಗಳ ತುಪ್ಪವನ್ನು ತಿಮ್ಮಪ್ಪನ ಲಡ್ಡುಗೆ ಯೂಸ್ ಮಾಡಲ್ಲ ಅಂತಕ್ಕಂಥದ್ದು ದೊಡ್ಡ ಸುದ್ದಿ ಆಗಿತ್ತು. ಅದಾದಮೇಲೆ ಅಲ್ಲಿರೋ ಒಬ್ಬ ಅರ್ಚಕ ಏನು ಹುಂಡಿಲಿ ದುಡ್ಡು ಕದಿಯುವಂಥ ಒಂದು ದೃಶ್ಯ ವೈರಲ್ ಆಗಿತ್ತು. ಇದು ಕೂಡ ದೊಡ್ಡ ಸದ್ದು ಮಾಡಿತ್ತು. ತಿರುಪ್ತಿಗೆ 2 ಕೆಟ್ಟ ಹೆಸರು ತಂದಿತ್ತು. ಒಂದು ತಿರುಪತಿ ಲಡ್ಡುನಲ್ಲಿ ಬೇರೆ ಥರದ್ದು ಏನೋ ದನದ ಕೊಬ್ಬನ್ನು ಯೂಸ್ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸುದ್ದಿ ಆದರೆ, ಆಮೇಲೆ TTDಲಿ ದೇವಸ್ಥಾನದ ಒಳಗಡೆ ಅರ್ಚಕನೇ ದುಡ್ಡು ಕದಿ ಅಂತಕ್ಕಂಥದ್ದು ಒಂದು ತಿರುಪ್ತಿಗೆ ಕೆಟ್ಟ ಹೆಸರು ತಂದಿತ್ತು. ಅದಾದಮೇಲೆ ಈಗ ಇದು ಈ ಸಿಲ್ಕ್ ಸ್ಕ್ಯಾಮ್, ಏನು ವಸ್ತ್ರದ ಹಗರಣ ಕೂಡ ದೊಡ್ಡ ಸದ್ದು ಮಾಡ್ತಾಯಿದೆ. ಅಂದರೆ ಪ್ರತಿಯೊಂದು ಕಡೆ ಹೋದಾಗ ಎಲ್ಲ ಕಡೆ ದುಡ್ಡೇ ನಡೆಯುತ್ತೆ. ಹೆಸರಿಗಷ್ಟೇ ಏನೋ ಮಠದವು ಅಥವಾ ದೇವಸ್ಥಾನದ ರೂಮ್ಗಳು ಎಲ್ಲ ಇರುತ್ತೆ,
ಅಲ್ಲಿ ಹೋಗಿ ನಿಜವಾಗ್ಲೂ ಆನ್ಲೈನಲ್ಲಿ ರೂಮ್ ಬುಕ್ ಮಾಡೋಕ್ಕೆ ನೋಡಿ ರೂಮ್ ಬುಕ್ಕಿಂಗ್ ಇರಲ್ಲ, ಫುಲ್ ಅಂತ ತೋರಿಸುತ್ತೆ. ಅಲ್ಲಾರೋ ಒಬ್ಬ ಲೋಕಲ್ ಅವನು ದೇವಸ್ಥಾನದ ಜೊತೆ ಶಾಮೀಲ್ ಆಗ್ಬಿಟ್ಟು ಅವನು ಬೇಕಾದಷ್ಟು ದುಡ್ಡು ಇಸ್ಕೊಳ್ಳೋಂಥದ್ದು, ರೂಮ್ ಕೊಡೋವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಸೊ ಸಾಕಷ್ಟು ಜನಕ್ಕೆ ಅನುಭವ ಆಗಿರ್ತೀವಿ. ಆನ್ಲೈನಲ್ಲಿ ಹೋಗಿ ಬುಕ್ಕಿಂಗೇ ಇರಲ್ಲ. ಫಾರ್ ಎಕ್ಸಾಂಪಲ್ ಕುಕ್ಕೆ ತಗೊಳ್ಳಿ, ಅಥವಾ ಧರ್ಮಸ್ಥಳದಲ್ಲಿ ಯಾವ್ದಾದ್ರು ನೋಡಿ ಚೆಕ್ ಮಾಡಿ ನೋಡಿ, ಅಥವಾ ತಿರುಪತಿ ನೋಡಿ, ಅಥವಾ ಮಂತ್ರಾಲಯ ನೋಡಿ, ಅಥವಾ ಇನ್ಯಾವುದಾದ್ರು ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಕೊಲ್ಲೂರು, ಈ ಥರದ ದೇವಸ್ಥಾನಗಳಲ್ಲಿ ನೋಡಿ ಆನ್ಲೈನಲ್ಲಿ ಏನು ಆ ದೇವಸ್ಥಾನ ಮಂಡಳಿ ಇರುತ್ತೆ ಆ ಥರದ್ದು ಬುಕ್ಕಿಂಗ್ ನೋಡೋಕೆ ಹೋದ್ರೆ ನಿಮಗೆ ಫುಲ್ ಅಂತ ತೋರಿಸುತ್ತೆ. ಅದೇ ನೀವು ಡೈರೆಕ್ಟಾಗಿ ಹೋಗಲ್ಲಿ ಕೇಳಿ ಬೇರೆ ಯಾರಾದ್ರು ಥರ್ಡ್ ಪರ್ಸನ್ ದಲ್ಲಾಳಿಗಳ ಥರ ಇದು ಮೀಡಿಯೇಟರ್ಗಳು ಇರ್ತಾರೆ, ಆ ಥರ ಚೆಕ್ ಮಾಡಿ ನೋಡಿ ಈಸಿಯಾಗಿ ಸಿಗುತ್ತೆ. ಅದಕ್ಕೇನು ಮುಜರಾಯಿ ಇಲಾಖೆನೇ ಆನ್ಲೈನಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಏನೋ ಎಲ್ಲ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿ ಅಂತಿದೆ. ಸೊ ಮೊನ್ನೆ ಕೂಡ ಕೊಲ್ಲೂರ್ದೊಂದು ದೊಡ್ಡ ಸುದ್ದಿ ಆಗಿತ್ತು. ಏನಂದರೆ ಯಾರೋ ಫೇಕ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿಬಿಟ್ಟು ರೂಮ್ ಬುಕ್ ಮಾಡಿದ್ದಾನೆ ಅಂತ. ರೂಮ್ ಬುಕ್ ಮಾಡ್ಕೊಂಡು ಅಲ್ಲೋಗಿ ದೇವಸ್ಥಾನದಲ್ಲಿ ನೋಡಿ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ಅಂತ ತೋರಿಸಿದ್ರೆ ಅದು ಫೇಕ್ ಏನೋ ಫೇಕ್ ವೆಬ್ಸೈಟಲ್ಲಿ ದುಡ್ಡು ಕಳ್ಕೊಂಡಿರೋದು ಕೂಡ ಒಂದು ಸುದ್ದಿ ಬಂದಿತ್ತು. ಹಾಗಾಗಿ ಭಕ್ತರು ಯಾವ್ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ತಿರುಪತಿಲಿ ಏನು ಸೀಲ್ ಸ್ಕ್ಯಾಮ್ ಆಗಿದೆ ಇದೊಂದು ಈ ಕ್ಷಣಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.